ಮಾರ್ನಿಂಗ್ ನಿಮಗೆಲ್ಲರಿಗೂ. ನಾನು ಮೊದಲು ನಮ್ಮದೊಂದು ವಿಡಿಯೋ ಮಾಡಿದ್ದೆ ಈ ಬೆಕ್ಕಿನ ವಿಷಯದಲ್ಲಿ. ಈಗ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈ ಬೆಕ್ಕಿನ ಚರಿತ್ರೆಯನ್ನು, ಸ್ವಲ್ಪ ಹಿಸ್ಟ್ರಿಯನ್ನು ನಾನು ಹೇಳ್ತಾ ಇದ್ದೇನೆ. ಇದು ಬೆಕ್ಕು ಎಲ್ಲಿಂದ ಬಂತು, ಯಾರದ್ದು ಬೆಕ್ಕು ಅಂತ ನಮಗೆ ಗೊತ್ತಿಲ್ಲ. ತುಂಬ ದಿನದ ಮುಂಚೆ ನಾವೊಂದು ಸಣ್ಣ ಕ್ಯಾಂಡಲ್ ಬಿಸ್ನೆಸ್ಸನ್ನು ಮಾಡ್ತೇವೆ. ಇಲ್ಲಿ ಕ್ಯಾಂಡಲ್ ಇಟ್ಟಿದ್ದೇವೆ ನೋಡಿ, ಕ್ಯಾಂಡಲ್ ಬಿಸ್ನೆಸ್ ಮಾಡ್ತಾ ಇದ್ದೆವು. ಆಗ ಈ ಬೆಕ್ಕು ಎಲ್ಲಿಂದ ಬಂತಂತ ನಮ್ಗೆ ಗೊತ್ತಿಲ್ಲ. ಸೀದಾ ಬಂದು ನಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇತ್ತು. ಆಗ ನಾವು ಕ್ಯಾಂಡಲ್ ಮಾಡುವಾಗ ನಮಗೆ ಆರ್ಡ್ರ್ ಎಲ್ಲ ತುಂಬ ಇತ್ತು, ನಮಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಆದರೆ ಈ ಬೆಕ್ಕು ಬಂದು ನಮಗೆ ತುಂಬ ಇರಿಟೇಷನ್ ಮಾಡ್ತಾ ಇತ್ತು. ಆಗ ನಾವು ಇದಕ್ಕೆ ತುಂಬ ಗದರಿಸಿದೆವು ಮತ್ತು ಹೊಡೆದೆವು. ಏನು ಮಾಡಿದರೆ ಈ ಬೆಕ್ಕು ಹೋಗ್ತಾ ಇಲ್ಲ. ನಮ್ಮ ಮನೆ ಹತ್ರವೇ ಬಂದು ನಮಗೆ ಉಪದ್ರ ಕೊಡ್ತಾ ಇರ್ತದೆ. ನಮ್ಮ ಕಾಲಿಗೆ ಇದು ಮಾಡೋದು, ತಾಗೋದು, ಮತ್ತು ಏನಾದರೂ ತಿನ್ನಲಿಕ್ಕೆ ಕೊಡ್ತದೆ ಅಂತ ನೋಡೋದು, ಹಾಗೆ ಮಾಡ್ತಾ ಇತ್ತು. ಹಾಗೆ ಅದರ ಮೇಲೆ ಮತ್ತು ಹೇಗೆ ಎಷ್ಟು ಇದು ಮಾಡಿದರೆ ಸಹ ಓಡಿ ಹೋಗುವುದಿಲ್ಲ. ಅದು ಪುನಃ ಬಂದು ಅಲ್ಲಿಯೇ ನಮ್ಮ ಫ್ರೆಂಡ್ಶಿಪ್ ಮಾಡಿದೆ. ಮತ್ತು ಹೀಗೆ 1-2 ವಾರದ ನಂತರ ತುಂಬ ಫ್ರೆಂಡ್ಶಿಪ್ ನಮಗೆ ತುಂಬ ಫ್ರ್ಯಾಂಕ್ ಆಗಿ ನಮಗೆ ನಮ್ಮ ಮನೆಯಲ್ಲಿ ಬಂದು ನಿಲ್ಲಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದರ ಮೇಲೆ ಇದು ನಮಗೆ ತುಂಬ ಫ್ರೆಂಡ್ಲಿ, ಅಂದರೆ ನಮ್ಮ ಫ್ಯಾಮಿಲಿಯ ಮೆಂಬರ್ ಥರ ಆಯಿತು. ಮತ್ತು ಈಗ ಬೆಳಿಗ್ಗೆ ಇಲ್ಲಿ ಬಂದು ತಿಂದು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತದೆ. ಮತ್ತು ಮಧ್ಯಾಹ್ನ ಬರ್ತದೆ, ಮಧ್ಯಾಹ್ನ ಲಂಚ್ ಮಾಡಲಿಕ್ಕೆ ಬರ್ತದೆ. ಮತ್ತು ಪುನಃ ಹೋದರೆ ರಾತ್ರಿ ಇಲ್ಲಿ ಮಲಗಲಿಕ್ಕೆ ಬರ್ತದೆ. ಮತ್ತು ಇಲ್ಲಿ ಬಂದು ಮಲಗ್ತದೆ ಈ ಬೆಕ್ಕು. ಮತ್ತು ಮತ್ತೊಂದು ವಿಷಯ ಏನಂದರೆ, ಈ ಬೆಕ್ಕು ಎಷ್ಟು ಫ್ಯಾಮಿಲಿಯರ್ ಆಗಿದೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇದ್ದಾರೆ, ಅವರು ವೀಲ್ ಚೇರಲ್ಲಿದ್ದಾರೆ. ನಾವು ಸಂಜೆ ಯಾವಾಗಲೂ 8:30 ಗಂಟೆಗೆ ಪ್ರೇಯರ್ ಮಾಡ್ತೇವೆ. ಸಂಜೆ ಇದು ಮಧ್ಯಾಹ್ನ ಲಂಚ್ ಆಗಿ ಹೋದರೆ ಸಂಜೆ 8:30 ಪ್ರೇಯರ್ ಆಗುವಾಗ ನಮ್ಮ ಮನೆ ಎದುರುಗಡೆಯಿಂದ ಸೀದಾ ಮುಂಬಾಗಿಲಿಂದ ಬರ್ತದೆ. ಎಲ್ಲ ದಿನ ಬರುವಾಗ ನಮ್ಮ ತಾಯಿ ವೀಲ್ ಚೇರಲ್ಲಿ ಇಟ್ಟು ನಾವು 3 ಜನ ಇದ್ದೇವೆ, ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ. ಒಂದು ದಿನ ಪ್ರೇಯರ್ ಮಾಡುವಾಗ ತಾಯಿ ಹುಷಾರಿರಲಿಲ್ಲ. ತಾಯಿ ಒಳಗೆ ಬೆಡ್ರೂಮಲ್ಲಿದ್ದು ಈ ಬೆಕ್ಕು ಬಂದು 2-3 ಸಲ ಆಚೆ ಈಚೆ ನೋಡ್ತಾ ಉಂಟು. ಇವಾಗ ಎಲ್ಲಿದ್ದಾರೆ ಅಂತ. ತಾಯಿ ಹತ್ರ ಸಹ ತುಂಬ ಕ್ಲೋಸ್ ಆಗಿದೆ. ಮತ್ತು ಸೀದಾ ತಾಯಿಯ ಬೆಡ್ರೂಮ್ಗೆ ಹೋಗಿ ಬೆಡ್ರೂಮಲ್ಲಿ ನೋಡ್ತದೆ ತಾಯಿ ಇದ್ದಾರೆ ಅಂತ. ಅಷ್ಟು ಒಳ್ಳೆ ಬೆಕ್ಕು. ಅದರ ಮೇಲೆ ನನಗೆ ಈ ಬೆಕ್ಕಿನ ಮೇಲೆ ತುಂಬ ಪ್ರೀತಿ ಹೆಚ್ಚಾಯಿತು. ಬೆಕ್ಕಂದರೆ ತುಂಬ ನನಗೆ ಲೈಕ್ ಆಯಿತು. ಅದರ ಮೇಲೆ ತಾಯಿಯನ್ನು ಸ್ನಾನ ಮಾಡಿಸುವಾಗ ಬಾತ್ರೂಮಿಗೆ ಬರ್ತದೆ, ಬಾತ್ರೂಮ್ ಹತ್ರ ಕೂತ್ಕೊಳ್ತದೆ, ಎಲ್ಲ ಮಾಡ್ತದೆ. ಈಗ ಈ ಬೆಕ್ಕಿಗೆ ಎಂತ ಬೇಕು ಅದನ್ನೆಲ್ಲ ನಾವು ಕೊಡ್ತೇವೆ. ಇದಕ್ಕೆ ಬೂತಾಯಿ ಅಂದರೆ ಸಾರ್ಡಿನ್ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದಂದರೆ ತುಂಬ ಇಷ್ಟ. ದಿನಕ್ಕೆ ಒಂದೊಂದು ಬೂತಾಯಿ 100 ರೂಪಾಯಿ ಆದರೂ ಪರವಾಗಿಲ್ಲ, ನಾವು ತರ್ತೇವೆ. ತಂದು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಟು ಒಂದೊಂದೇ ಆಗ್ತಾಯಿದೆ. ಮತ್ತು